ಐ ಬಸ್ ಬಸ್ ನಾಗಣ್ಣ ಮಂತಗೆ ಐತೆ ಪೊದ್ದು ರಂಗ ಬರ್ರಿ ಬರ್ರಿ ಜಲ್ದು ಬಸ್ ಬಸ್ ನಾಗಣ್ಣ ಮಂತಗೆ ಐತೆ ಬರ್ರಿ ಜಲ್ದ್ ಕರ್ಕೊಂಡು ಹೋಗೋಣ. ಹೌದೇನು ಮಂಜ? ಕಾಣಲ್ಲ ಬಸ್ ಬಸ್ ನಾಗಣ್ಣ ಇಲ್ಲ ಐತೆ. ಬರ್ರಿ ಬರ್ರಿ ಕರ್ಕೊಂಡು ಹೋಗೋಣ. ಅವಣ್ಣ ಆದ್ರೆ ಮರ ಹತ್ತಿ ಕಿತ್ಕೊಡುತ್ತೆ ನಮಗೆ ಎಳ್ನೀರ. ಬಸ್ ಬಸ್ ನಾಗಣ್ಣ, ಬಸ್ ಬಸ್ ನಾಗಣ್ಣ. ನೀವ್ ಯಾಕ್ರ ಬಂದ್ರಿ ಇಲ್ಲಿಗೆ? ನಾಗಣ್ಣ ನಿನ್ ಚೆಡ್ಡಕ್ಕೆ ಇರುವೆ ಬಿಡಕ್ಕಂತೂ ಬಂದಿಲ್ಲ ನಾವಿವತ್ತು. ಏಯ್ ಬಿಡ್ತೀನಿ ನೋಡಿ ಇವಾಗ. ಓಹೋ, ಅವತ್ತು ಇರುವೆ ಬಿಟ್ಟು ಚೆಡ್ಡಕ್ಕೆ ಓಡೋಗ್ತೀರಾ? ಅವತ್ತೇನಾರ ನನ್ನ ಕಟ್ಟಾಕಿಲ್ಲ ಅಂತಂದ್ರಿದ್ರೆ ನಿಮ್ಮ ಮೋಸರನ್ನು ತಕೊಂಡೋಗಿ ಬಾವಿ ಕ್ಯಾಸ್ ಬಿಡ್ತಿದ್ದೆ. ತಿರ್ಗಿ ಯಾಕ್ರ ಬಂದ್ರಿ ಇಲ್ಲಿಗೆ? ಹೋಗ್ರ ಆಸಕ್ಕೆ. ಬಸ್ ಬಸ್ ನಾಗಣ್ಣ ನೀನ್ ಅವತ್ತು ನಮ್ಮನ್ನ ಬೈದಲ್ಲ, ಅದಕ್ಕೆ ನಮಗ್ ಸಿಟ್ಟು ಬಂತು. ಇರುವೆ ಎಲ್ಲ ನಿನ್ ಚೆಡ್ಡಿ ಒಳಗ್ ಬಿಟ್ವಿ. ಇವತ್ತು ಇರುವೆ ಬಿಡಲ್ಲ. ಒದ್ದು ಈ ತರಲೆ ಹುಡುಗರ ಜೊತೆಗೆ ಸೇರ್ಕೊಂಡು ನೀನು ಕೆಡಬೇಡ, ಸುಮ್ಮನೆ ಹೋಗು. ನನ್ನ ಮಕ್ಕಳು ಏನೇನೋ ಕಲಿಸ್ತಾರೆ ನಿನಗೆ. ಹೋಗಿ ಮಂತಕ್ಕೆ ಹೋಗು. ನೀನು ಸಾವುಕಾರರು ಬೈತಾರೆ ನೋಡಿ ಹಿಂಗೆಲ್ಲ ಓಡಾಡಿರಿ. ಹೋಗಿ ಮಂತಕ್ಕೆ ಹೋಗು. ಅಯ್ಯ ಬಸ್ ಬಸ್ ನಾಗಣ್ಣ ಸಾವುಕಾರರು ಊರಾಗಿಲ್ಲ. ಆ ಅಕ್ಕ ಇರೋರ್ಗೆ ಹೋಗೈತೆ. ಯಾಕನ ಇವತ್ತು ನಮ್ಗೆ ಎಳ್ನೀರ್ ಕುಡಿಯಂಗಾಗೈತೆ. ಯಾರು ಇಲ್ಲ ಕಿತ್ಕೊಡಾರು. ತಿಪ್ಪಣ್ಣನೂ ಇಲ್ಲ, ಆಮೇಲೆ ತಿಮ್ಮಣ್ಣನೂ ಇಲ್ಲ. ಅದಕ್ಕೇನೆ ನೀನೆ ಬಂದು ನಮಗೆ ಎಳ್ನೀರ್ ಕಿತ್ಕೊಡ್ತೀಯ ಪದ್ದೂರಲ್ದಾಗೆ. ನಾನು ಬಂದು ಕಿತ್ಕೊಡ್ಬೇಕಾ ಎಳ್ನೀರ? ಏಯ್ ಹೋಗ್ರ ಸುಮ್ಮನೆ. ಸಾವುಕಾರಿಗೆ ಗೊತ್ತಾದ್ರೆ ನನಗೆ ಬೈತಾರೆ. ಆ ಹುಡುಗರು ಹೇಳಿರು ಅಂತ ಹೇಳಿ ಮರತ್ ಎಳ್ನೀರು ಕಿತ್ತೇದೇನೋ ಅಂತ ಹೇಳಿ ಆಮೇಲೆ ಕೂಲಿನೂ ಕರ್ಕಮಲ್ಲ ನನ್ನ ಹೊಲ್ದಾಕಿ. ನಾನು ಬರಲ್ಲ, ಹೋಗ್ರಿ ಸುಮ್ಮನೆ. ಪದ್ದೂರ್ದೆ ತಾನೆ ಅದು ಹೊಲ. ಪದ್ದೂರವೇನೆ ತೆಂಗಿನ ಮರ. ಅವರಪ್ಪಯ್ಯ ಏನು ಅಂಬಲ್ಲ, ಪದ್ದು ಹೇಳಿರಿ. ನಾನು ಹೇಳ್ದೆ ಕಣಪ್ಪ ಎಳ್ನೀರ್ ಕುಡಿಯಂಗಾಗಿತ್ತು. ಬಸ್ ಬಸ್ ನಾಗಣ್ಣನ ನಾನೇ ಹಚ್ಚಿದ್ದು ಅಂತಂದ್ರೆ ಅವರಪ್ಪ ಏನು ಬೈಯಲ್ಲ. ಬಾರಣು ಕಿತ್ಕೊಡು, ನಮಗೆ ಎಳ್ನೀರ್ ಕುಡಿಯಂಗಾಗೈತಿ. ಪದ್ದು ಪದ್ದು ನಿಮ್ಮ ಅಪ್ಪ ಹೇಳ್ತೀನಿ ನೀನೆ ಅಂತ ಹೇಳಿ. ಹ್ಞೂ ಕಣ ಬಸ್ ಬಸ್ ನಾಗಣ್ಣ, ನಮ್ಮ ಅಪ್ಪ ಏನನ್ನ ಕೇಳಿದ್ರೆ ನಾನೇ ಹೇಳ್ತೀನಿ. ನಾನೇನೆ ಅತ್ತ ಕೇಳ್ದೆ ಅವ ಅಣ್ಣಗೆ ಎಳ್ನೀರ್ ಕೀಳಕ್ಕೆ ಅಂತಾನ ನಾನೇ ಹೇಳ್ತೀನಿ. ಬಾ, ನಮ್ಮ ಅಪ್ಪ ಯಾವಾಗ ಬೈಯಲ್ಲ. ನಿಮ್ಮ ಅಪ್ಪ ಎಲ್ಲಿವಾಗ? ಊರಾಗಿಲ್ವೇನು? ನಿಮ್ಮ ಅಕ್ಕ ಇರೋರ್ಗೆ ಹೋಗೈತೆ. ಯಾವಾಗ ಬರುತ್ತೆ? ಇಲ್ಲ, ಇನ್ನ ಬಂದಿಲ್ಲ. ನಮ್ಮ ಅಕ್ಕಯ್ಯರೂರ್ಗೆ ನೆನ್ನೆಸ್ಲೆ ಹೋಗಿತ್ತು. ಇನ್ನ ಬಂದಿಲ್ಲ. ಇವತ್ತು ವೈಗಾಗವಟತಿಗೆ ಬರುತ್ತೆ ಅನ್ಸುತ್ತೆ. ಬಾ, ನಾವು ಅಷ್ಟೊತ್ತಿಗೆ ಹೋಗಿ ಎಳ್ನೀರ್ ಕಿತ್ಕೊಂಡು ಕುಡಿಯೋಣ. ಇವರಿಗೆ ಹತ್ತಕ್ ಬರಲ್ಲ, ಮುಂದಿಗೂ ಬರಲ್ಲ, ರಂಗುಗೂ ಬರಲ್ಲ. ನಮ್ಮವು ದೊಡ್ಡ ಮರ ಅಲ್ವಾ, ಅದಕ್ಕೇನೆ. ಬಾರ ಬಸ್ ಬಸ್ ನಾಗಣ್ಣ, ನಮಗೆ ಎಳ್ನೀರ್ ಕಿತ್ಕೊಡು. ಅಯ್ಯೋ ಬ್ಯಾಡಪ್ಪ. ನಮ್ಮಮ್ಮಯ್ಯ ಆ ಗುಲಾಬಿನ ಮದುವೆಗೆ ಒಪ್ಸಕ್ ಹೋಗೈತಿ. ಈ ಸಮಯದಾಗೆ ನಾನು ಹೋಗಿ ಸಾವುಕಾರಲ್ದಾಗೆ ಎಳ್ನೀರು ಕಿತ್ತು ಆಮೇಲೆ ಏನಾದರೂ ಸಾವುಕಾರರು ಗೊತ್ತಾಗಿ ಬಾಯಿಗೆ ಬಂದಂಗೆ ಬೈದ್ರೆ ಆಮೇಲೆ ಮದುವೆನೂ ಆಗಲ್ಲ ಅಂತಾಳೆ ಗುಲಾಬಿ. ಹೆಂಗೋ ನಮ್ಮ ಅಮ್ಮ ಹೋಗೈತಿ ಕೇಳ್ಕೊಂಬತ್ತೀನಿ ಅಂತಾನ. ಅವಳು ಒಪ್ಕೊಂಡ್ಲಾ ಇಲ್ವಾ ಅದನ್ನು ತಿಳ್ಕೊಬೇಕು ಮೊದಲು. ಈ ಹುಡುಗರು ಹೇಳಿರೋ ಅಂತ ಹೇಳಿ ಎಳ್ನೀರು ಕಿತ್ತರೆ ಅಷ್ಟೇನೆ, ನಾನು ಮದುವೆ ಆಗಲ್ಲ ಆಮೇಲೆ. ಬಸ್ ಬಸ್ ನಾಗಣ್ಣ ಬಾರ ಜಲ್ದಿ ಹೋಗೋಣ. ತಿರ್ಗಿ ಯಾರನ್ನ ಬರ್ತಾರೆ? ಇಲ್ಲ ಕಣ್ರ ಹುಡುಗರ, ನಂದು ಮದುವೆ. ಅದಕ್ಕೆ ನಾನು ಮದುವೆ ಆಗತಕ್ಕನ ಇಂಥ ಕೆಲಸ ಎಲ್ಲ ಮಾಡಲ್ಲ. ಹೋಗ್ರಿ ಸುಮ್ಮನೆ ನೀವು. ಯಾರನ್ನಾದ್ರೂ ಕರ್ಕೊಂಡೋಗಿ ಕೀಳಿಸ್ಕೆ ಹೋಗ್ರಿ. ನಾನು ಬರಲ್ಲ. ನಮ್ಮಮ್ಮಯ್ಯ ನಿಮ್ಮಂತಕ್ಕೆ ಹೋಗೈತಿ ಪದ್ದು. ನನಗೆ ಹುಡುಗಿನ ಮಾತಾಡ್ಕೊಂಬರಕ್ಕೆ ಹೋಗೈತಿ ನಿಮ್ಮಂತಕ್ಕೆ. ಪದ್ದೂರ್ ಮನೆಗೆ ಇಲ್ವೇ ಮನೆ ಕೆಲಸತಾಳು ಗುಲಾಬಿ. ಅವಳನ್ನೇನೆ ನಾನು ಮದುವೆ ಆಗ್ಬೇಕು ಅಂತನ ಇಷ್ಟಪಟ್ಟಿದ್ದೀನಿ. ಅದಕ್ಕೆ ನಮ್ಮಮ್ಮಯ್ಯ ಕೇಳ್ಕೊಂಬರ್ತೀನಿ ಅಂತನ ಹೋಗೈತಿ. ಗುಬ್ಬಲಿ ಆಂಟಿ ಮದ್ವೆ ಆಗ್ತೀಯ ನೀನು? ಗುಬ್ಬಲಿ ಅಲ್ಲ ಪದ್ದು, ಗುಲಾಬಿನೇ ಮದ್ವೆ ಆಗೋದು ನಾನು. ಅಯ್ಯ ನನಗೆ ಹಂಗಂಬಕ್ ಬರಲ್ಲ. ನಾನು ಹಂಗೆ ಅಂಬದು, ಗುಬ್ಬಲಿ ಆಂಟಿ ಅಂತಾನೆ ಅಂಬದು. ಹಂಗೇನು? ಯಾಕೆ ಗುಲಾಬಿ ಅಂಬಕ್ ಬರಲ್ವೇ ನಿನಗೆ? ಇಲ್ಲ, ನನಗೆ ಹಂಗಂಬಕ್ ಬರಲ್ಲ. ನಾನು ಹಂಗಂಬಕ್ ಹೋದ್ರು ನನಗೆ ಗುಬ್ಬಲಿ ಅಂತಾನೆ ಬರುತ್ತೆ ಬಾಯಾಗೆ. ನನ್ನ ನಾಲ್ಗೆ ತಿರ್ಗಲ್ಲ, ಅದಕ್ಕೇನೆ. ಸರಿ ಬಿಡಮ್ಮ, ನಿನಗೆ ಹೆಂಗ್ ಬರುತ್ತೋ ಹಂಗೆ ಕರಿ. ನಾನಂತೂ ಬರಲ್ಲ ಇವಾಗ. ಒಟ್ಟಿನಲ್ಲಿ ನಮ್ಮ ಅಮ್ಮಯ್ಯ ಹೋಗೈತಿ ಕೇಳ್ಕೊಂಬರಕ್ಕೆ. ಗುಲಾಬಿ ಏನು ಒಪ್ಕೊಂಡ್ಲಾ ಇಲ್ವಾ ಅದನ್ನು ತಿಳ್ಕೊಬೇಕು ನಾನು ಮೊದಲು. ಏನು ಅಲ್ಲ, ಈ ಭೂಮಿ ಮೇಲೆ ಅವಳ ಒಬ್ಳೇನೆ ಸುಂದ್ರಿ ಅಮ್ಮಂಗ ಆಡ್ತಾಳೆ. ಅಲ್ಲ, ಮನೆ ಕೆಲಸ ಮಾಡ್ಕೊಂಡಿದ್ರು ದೌಲತ್ಗೇನು ಕಮ್ಮಿ ಇಲ್ಲ. ನನ್ನ ಮಗುಗೆ ಏನಾಗೈತಿ? ನನ್ನ ಮಗುಗಿಂತ ಗಂಡು ಬೇಕಾ ಅವಳಿಗೆ? ಅಯ್ಯ ಬಸ್ ಬಸ್ ನಾಗಣ್ಣ, ನಿಮ್ಮ ಅಮ್ಮ ಬಂತು ನೋಡಲ್ಲಿ. ಯಮ್ಮ ಏನನ್ಲಮ್ಮ ಗುಲಾಬಿ? ಒಪ್ಕೊಂಡ್ಲೇನಮ್ಮ ನಾನು ಮದ್ವೆ ಆಗಕ್ಕೆ? ಏಳಮ್ಮ ಜಲ್ದು ಏನನ್ಲು ಅಂತಾನ. ನೀರೋನಾಗ ಅವಳ ಒಬ್ಳೇನ ಇರೋದು ಸುಂದ್ರಿ. ಮಸ್ತಾಗ ಇದಾರೆ. ಇನ್ನ ಎಣ್ಣ ನೋಡಣ ಹೇಳು. ಯಾರಾದ್ರೂ ಒಬ್ರು ಒಪ್ಕೊಂಡೆ ಒಪ್ಕೊಂತಾರೆ. ಏನಂಗೆ ಅವಳು ಸಿಮೆ ಗಿಲ್ದಾಳಮ್ಮಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ.
ಏನೋ ಮನೆ ಕೆಲಸ ಮಾಡ್ಕೊಂಡಿದ್ದಾಳಲ್ಲ ಅವಳಿಗೊಂದು ಬಾಳ್ ಸಿಕ್ದಂಗ ಆಗುತ್ತೆ, ನನ್ನ ಮಗುಗೂ ಒಂದ್ ಹೆಣ್ಣು ಸಿಕ್ದಂಗ ಆಗುತ್ತೆ ಅಂತ ಹೇಳಿ ನಾನು ಮದ್ವೆ ಆಗಿ ನನ್ನ ಮಗನ್ನ ಅಂತ ಹೇಳಿರಿ ಕುಡುಕ್ ನನ್ನ ಮಗ ಅಂತಾನು ಇಂತಾನು ಅವ್ನ ಮದ್ವೆ ಆಗತ್ಕಿನ ನಾಳೆ ಬಾವಿಗೆ ಬೀಳದೆ ವಾಸಿ ಅಂತಾನ ಬಾಯಿಗೆ ಬಂದಂಗೆ ಮಾತಾಡ್ತಾಳ ಅವಳು. ನೀನ್ ಹೋಗಿ ಹೋಗಿ ಅಂತಣ್ಣ ಮದ್ವೆ ಆಗ್ತೀನಿ ಅಂತೀಯಲ್ಲ. ಅಂದ್ರೆ ಏನಮ್ಮ ನೀನು ಹೇಳ್ತಾ ಇರೋದು? ಗುಲಾಬಿ ನನ್ನ ಮದ್ವೆ ಆಗಕ್ಕೆ ಒಪ್ಕೊಂಬ್ಲಿಲ್ವೇನು? ಯಾಕಂತೆ? ಯಾಕೆ ಅಂದ್ರೆ ನೀನ್ ಬಂಡವಾಳ ಎಲ್ಲ ನಾಳೆ ಗೊತ್ತಿತ್ತಲ್ಲ, ಈ ಊರಾಗೆ ಇದ್ದಾಳಲ್ಲ ಅದಕ್ಕೆ ಕುಡುಕ್ ನನ್ನ ಮಗ ಅಂತಾನು ಇಂತಾನು ಕಳ್ ನನ್ನ ಮಗ ಅಂತ ಹೇಳಿ ಮದ್ವೆ ಆಗಲ್ಲ ಅಂತ ಅಂದ್ಲು. ಬಿಡು, ಏನು ಅವಳೊಬ್ಳೇನೆ ಇರೋದು. ಎಲ್ಲ ಕಣಮ್ಮ, ನನಗೆ ಯಾಕೆ ಅವಳನ್ನೇ ಆಗಬೇಕು ಅನ್ನೋದೈತೆ. ಹೆಂಗನ ಮಾಡಿ ನೀನು ಅವಳ ಜೊತೆಗೆ ಮದುವೆ ಮಾಡಮ್ಮ ನನಗೆ. ಹೋಗಮ್ಮ, ನಾನು ಯಾರನ್ನೂ ಆಗಲ್ಲ ಬ್ಯಾರೆ ಅಂತ. ಅವಳೇನು ಊರ್ಗಿಲ್ಲದ ಸುಂದ್ರಿ ಅಮ್ಮಂಗೆ ಅವಳು ಮದ್ವೆ ಆಗಲ್ಲ ಅಂದಿರ್ಕೇನೆ ಇವ್ ನೋಡಿ ಹೆಂಗೆ ಕಿಸಿತಾ ಇದ್ದಾನೆ. ಬಾಯ್ ಮುಚ್ಚ ಸಾಕು. ಏನ ಅಲ್ಲ ಅವಳು ದೊಡ್ಡ ಇವಳು ಅಮ್ಮಂಗೆ ಅವಳನ್ನೇ ಮದ್ವೆ ಆಗ್ಬೇಕಂತಿ. ನಾನೇನೋ ಹೋದ್ರೆ ಹೋಗ್ಲಿ ಪಾಪ, ನೀನ್ ಇಷ್ಟಪಟ್ಟಿದ್ಯಲ್ಲ ಅಂತ ಹೇಳಿ ಕೇಳಿರಿ ನನ್ನೇ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಇನ್ನ ನೀನ್ ಮದ್ವೆ ಮಾಡ್ಕೊಂಬಂದ್ರೆ ಅಷ್ಟೇನೆ, ನನಗೆ ಈ ಮನೆಗೆ ಉಳಿಗಾಲ ಇರಲ್ಲ. ಸುಮ್ನಿರು, ಅವಳೇನು ಬ್ಯಾಡ ಅಂತಾಳು. ಬಾಯ್ ಬಡ್ಕಿ ಅವಳು. ಇಲ್ಲ ಕಣಮ್ಮ, ಅಲ್ಲಿ ಮಾರಮ್ಮ ಗುಡಿಯಾಗೆ ಕೈ ಮುಗ್ದಾಗ ಅವಳ ಮಕ ನೋಡ್ತಿದ್ದಂಗೆನೆ ನನಗೆ ಯಾಕನ ಅವಳೇ ನನ್ನ ಹೆಂಡ್ತಿ ಅಂತ ಅನ್ನಿಸ್ತು. ಅದಕ್ಕೆ ಕಣಮ್ಮ, ನಾನು ಅವಳು ಮದುವೆ ಆದರೆ ನಾನು ಕುಡಿಯೋದು ಬಿಡ್ತೀನಿ, ಕಳ್ತನೂ ಮಾಡಲ್ಲ, ಏನು ಮಾಡಲ್ಲ. ಅವಳು ಹೆಂಗೆ ಹೇಳ್ತಾಳ ಹಂಗೆ ಹೇಳ್ಕೊಂಡಿರ್ತೀನಿ ಕಣಮ್ಮ. ಅಯ್ಯೋ ಪದ್ದು, ಬುಸ್ ಬುಸ್ ನಾಗಣ್ಣ ಹೇಳ್ತಾ ಇದ್ದ ನೋಡಲ್ಲಿ. ಅದೇ ನಿಮ್ ಮನೆಗಿಲ್ವೇ ಗುಬ್ಬಲಿ ಆಂಟಿ ಮದ್ವೆ ಆಗಲ್ಲ ಅಂತ ಹೇಳೈತಂತೆ, ಅದಕ್ಕೆ ಹೇಳ್ತಾ ಇದ್ದಾನೆ ನಾನು ಅವಳನ್ನ ಮದ್ವೆ ಆಗೋದು ಅಂತಾನ. ಅಯ್ಯೋ ರಾಮ, ಬ್ಯಾಡ ಸುಮ್ನಿರೋ ಮಂಜ, ಇವನು ಮದ್ವೆ ಆಗೋದ್ ಬ್ಯಾಡ. ಇವನ್ ಚೆನ್ನಾಗಿಲ್ಲ, ಇವನು ನೋಡು ಎಲ್ಲ ಗಡ್ಡ ಎಲ್ಲ ಬಿಡ್ಕೊಂಡು ಒಳ್ಳೆ ಹೆಂಗ್ ಕಾಣ್ತಾನೆ, ಕಳ್ಳ ಕಣ್ಣಂಗ್ ಕಾಣ್ತಾನೆ. ನಮ್ ಗುಬ್ಬಲಿ ಆಂಟಿ ಎಷ್ಟ್ ಚೆನ್ನಾಗೈತಿ. ಯಮ್ಮ ಹೋಗಮ್ಮ, ಇನ್ನೊಂದ್ಸಲ ಸಾವುಕಾರರು ಮತ್ತೆ ಕಾಳಮ್ಮವ್ರು ಬರ್ತಾರಲ್ಲ ಅವಾಗೊಂದ್ಸಲ ಹೋಗಿ ಅವ್ರನ್ನಾದ್ರೂ ಕೇಳಮ್ಮ, ಅವರಾದ್ರೂ ಒಪ್ಪಿಸ್ತಾರೆ ಗುಲಾಬಿನ ಹೆಂಗನ ಮಾಡಿ. ನಾನು ಅವಳೇ ಮದ್ವೆ ಆಗೋದು ಕಣಮ್ಮ, ಅವಳಿಲ್ಲ ಅಂತಂದ್ರೆ ನಾನು ಅಷ್ಟೇ ದತ್ತೋಗ್ಬಿಡ್ತೀನಿ. ಏಯ್ ಸಾಕು, ಈಗಲೇ ಮಕ್ಕು ಗಿಸ್ಕೆ ಬಂದಿದ್ದೀನಿ, ತಿರ್ಗಾ ಹೋಗಿ ಇನ್ನೊಂದ್ಸಲ ಮಕ್ಕು ಗಿಸ್ಕೆ ಅಂತೀಯಾ? ನಾನಂತೂ ಹೋಗಲ್ಲ, ನೀನೇ ಹೋಗಂಗಿದ್ರೆ ಕೇಳಕ್ಕೆ ಹೋಗಿ. ಬಾರಮ್ಮ, ನಾನು ನೀನು ಇಬ್ರು ಹೋಗೋಣ. ಸಾವುಕಾರರು ಮನೆಯಾಗಿಲ್ವಂತೆ, ಅವ್ರು ಬಂದಾಗ ಹೋಗನೇನಮ್ಮ ಇನ್ನೊಂದ್ಸಲನ. ಕಾಳಮ್ಮರ್ನು ಸಾವುಕಾರನು ಕೇಳಿರಿ, ಅವರೇ ಒಪ್ಪಿಸ್ತಾರೆ ಗುಲಾಬಿನ ಮದ್ವಿಗೆ. ಏಯ್ ನಾನಂತೂ ಬರಲ್ಲ, ಹೋಗಂಗಿದ್ರೆ ನೀನೇ ಹೋಗು. ನನಗೆ ಹೊಟ್ಟೆ ಎಸ್ತೈತಿ, ಹೋಗಿ ಉಣ್ಬೇಕು. ನೀನು ಉಂಬಂಗಿದ್ರೆ ಬಾ ಒಳಕ್ಕೆ ಸುಮ್ಮನೆ. ಇನ್ನ ಗುಲಾಬಿ ಕತೆನ ಬಿಟ್ಬಿಡು, ಅವಳಂತೂ ನಿನ್ನ ಮದ್ವೆ ಆಗಲ್ಲ ಯಾವುದೇ ಕಾರಣಕ್ಕೂ. ಯಾರನ್ನಾದ್ರೂ ಬೇರೆ ನೋಡೋಣ, ಸುಮ್ಮನಿರು. ಏನು ಅವಳೊಬ್ಳೇನ ಸುಂದ್ರಿ, ಇನ್ನ ಮಸ್ತಾಗ ಇದಾರೆ, ಯಾರನ್ನಾದ್ರೂ ಒಬ್ರನ್ನ ಗಂಟು ಹಾಕಿ ಹಾಕ್ತೀನಿ. ಪದ್ದು ನೋಡ್ಪದ್ದು, ಅಲ್ಲ ನಿಮ್ಮ ಗುಲಾಬಿ ಆಂಟಿಗೆ ನೀನಾದ್ರೂ ಹೇಳಿ ನನ್ನ ಮದ್ವೆ ಆಗಕ್ಕೆ ಹೇಳು ಪದ್ದು. ನಾನು ಅವಳನ್ನೇ ಮದ್ವೆ ಆಗೋದು. ನಾವ್ ಎಳ್ನೀರ್ ಕಿತ್ಕೊಡು ಅಂತಂದ್ರೆ ಕಿತ್ಕೊಡಕ್ ಮಾತ್ರ ಬರ್ಲಿಲ್ಲ, ಗುಬ್ಬಲಿ ಆಂಟಿಗೆ ಮಾತ್ರ ಮದ್ವೆ ಆಗಕ್ಕೆ ಹೇಳ್ಬೇಕಂತೆ. ಹೋಗು, ಹೇಳಲ್ಲ. ಎಳ್ನೀರು ಕಿತ್ಕೊಟ್ರೆ ಹೇಳ್ತೀರಾ ಗುಬ್ಬಲಿ ಆಂಟಿಗೆ ಮದ್ವೆ ಆಗು ಬುಸ್ ಬುಸ್ನಾಗನ ಅಂತಾನ? ಪದು ನಾನು ಹೇಳ್ತೀನಿ ಅಂತ ಹೇಳು ನೀನು. ಬಂದು ಎಳ್ನೀರ್ ಕಿತ್ಕೊಡುತ್ತೆ ಅವಣ್ಣಯ್ಯ, ನಾವ್ ಯಾವ ಸಾರಿಗೆ ಎಳ್ನೀರ್ ಕುಡಿಯೋಣ. ಸರಿ, ಹಂಗೆ ಹೇಳೋಣ ಇರು. ಹಂಗಾದ್ರೆ ಒಂದು ಎಳ್ನೀರ್ ಕಿತ್ಕೊಡ್ತಾನೆ ಬುಸ್ ಬುಸ್ನಾಗಣ್ಣ. ನಮ್ ಪದ್ದು ಹೇಳ್ತಾಳಂತೆ ಗುಬ್ಬಲಿ ಆಂಟಿಗೆ, ಬುಸ್ ನಾಗಣ್ಣ ಮದ್ವೆ ಆಗು ಅಂತಾನ. ಇವಾಗ ಬಾ ಮತ್ತೀಗ ನಮಗೆ ಎಳ್ನೀರ್ ಕಿತ್ಕೊಡ್ ಬಾ ಜಲ್ದು. ಎಳ್ನೀರ್ ಕಿತ್ಕೊಟ್ರೇನೆ ಹೇಳೋದು, ಇಲ್ಲಾಂದ್ರೆ ನಾವ್ ಹೇಳಲ್ಲ ಇವತ್ತು. ಪದ್ದು ಹೇಳಿರಿ ಒಪ್ಕೋಬೇಕಲ್ಲ ಅವಳು. ಅಯ್ಯೋ ಬುಸ್ ನಾಗಣ್ಣ, ನಮ್ ಪದ್ದು ಅಂದ್ರೆ ಗುಬ್ಬಲಿ ಆಂಟಿಗೆ ತುಂಬಾ ಇಷ್ಟ. ಪದ್ದು ಏನ್ ಕೇಳಿರು ಇಲ್ಲ ಅಂತ ಹೇಳಲ್ಲ. ಹೌದಾ? ಮತ್ತೆ ಇನ್ನೇನು ಅಂದ್ಕೊಂಡಿದ್ಯಾ? ಪದ್ದೂರ್ ಮನೆಗೆ ತಾನೇ ಕೆಲಸ ಮಾಡ್ಕೊಂಡಿರೋದು ಗುಬ್ಬಲಿ ಆಂಟಿ, ಅದಕ್ಕೆ ಪದ್ದು ಕೇಳ್ತೈತೆ ಗುಬ್ಬಲಿ ಆಂಟಿ. ಬಾ ಇವಾಗ ನೀನು ಎಳ್ನೀರ್ ಕಿತ್ಕೊಡು. ಸರಿ, ಹಂಗಾದ್ರೆ ಕಿತ್ಕೊಡ್ತೀನಿ, ನಡೀರಿ ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.